ಕಾಂಗ್ರೆಸ್ ಬಂದ ದಾರಿ ನೋಡಿದ್ರೆ ತುಂಬಾ ಕಷ್ಟದ ದಾರಿಯಲ್ಲಿ ಬಂದಿದೆ. ಕಾಂಗ್ರೆಸ್ಸಿನ ಎಲ್ಲ ಕಾರ್ಯಕರ್ತರು ಅವರ ಅಧಿಕಾರಕ್ಕೋಸ್ಕರವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬರಲಿಲ್ಲ. ನಮ್ಮ ರಾಷ್ಟ್ರಕ್ಕೆ ಸ್ವತಂತ್ರಗೊಳಿಸಿಕೊಡ್ಬೇಕು, ಅದರಲ್ಲಿಯೂ ಬ್ರಿಟಿಷರ ಆಳ್ವಿಕೆಗೆನಿಸ್ತು ಅವರ ಗುಂಡಿಗೆ ಎದೆಯನ್ನು ತೋರಿಸಿ ತಮ್ಮ ತ್ಯಾಗ ಮನೋಭಾವದಿಂದ ಕಾಂಗ್ರೆಸ್ ಅನ್ನು ಕಟ್ಟಿದ್ದಾರೆ. ಹಲವಾರು ಜನರು ಜೈಲಿಗೆ ಹೋಗಿದ್ದಾರೆ. ಹಲವಾರು ಜನ ನಾಯಕರುಗಳು ಬಹುಶಃ ನಮ್ಮ ಇತಿಹಾಸದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ನಾಯಕತ್ವವನ್ನು ಕೊಟ್ಟಿದ್ದಾರೆ. ಅದರಲ್ಲಿಯೂ ಮಹಾತ್ಮ ಗಾಂಧೀಜಿಯವರು ಬಹುಶಃ ಇವತ್ತು ಬಿಜೆಪಿಯವರು ಮಹಾತ್ಮ ಗಾಂಧೀಜಿಯವರನ್ನ ಈ ಒಂದು ಕಾಂಗ್ರೆಸ್ ಅಲ್ಲ ಭಾರತ ದೇಶ ಚರಿತ್ರೆಯಿಂದಲೇ ಅಳಿಸಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಮಹಾತ್ಮ ಗಾಂಧೀಜಿಯವರು ಇಲ್ಲದಿದ್ರೆ ಬ್ರಿಟಿಷರ ವಿರುದ್ಧವಾಗಿ ಅವತ್ತು ಅಹಿಂಸಾ ಚಳವಳಿಯಿಂದ ನಮಗೆ ಸ್ವಾತಂತ್ರ್ಯ ಕೊಡಿಸಿದ್ರು. ಅವರಿಲ್ಲದ್ರೆ ಅದು ಆಗ್ತಾ ಇರಲಿಲ್ಲ. ಅದೇ ರೀತಿಯಲ್ಲಿ ಇವತ್ತು ಜವಾಹರ್ಲಾಲ್ ನೆಹರೂರವರು, ವಲ್ಲಭಾಯಿ ಪಟೇಲ್ ಮತ್ತೆ ಬೇರೆ ಬೇರೆ ಸಾಕಷ್ಟು ನಾಯಕರುಗಳು ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿ ಬಹುಶಃ ಮೋತಿಲಾಲ್ ನೆಹರೂರವರು ಇವತ್ತು ವಂಶೀಯ ರಾಜಕೀಯ ಅಂತ ಹೇಳ್ತಾರೆ. ಮೋತಿಲಾಲ್ ನೆಹರೂರವರು ಅವತ್ತು ಶ್ರೇಷ್ಠ ವಕೀಲರಾಗಿದ್ದರು. ಅವರ ಮನೆ ಒಂಥರ ಅರಮನೆ ಟೈಪ್ ಇತ್ತು. ಅವರು ಬ್ರಿಟಿಷರೊಟ್ಟಿಗೆ ಸೇರಿದರೆ ಸಾಕಷ್ಟು ಅರಮನೆಗಳನ್ನು ಮಾಡಬಹುದಾಗಿತ್ತು. ಆದರೆ ಕಾಂಗ್ರೆಸ್ ಪಕ್ಷ ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ ನಂಬಿಕೆ ಇಟ್ಟು ಅವರು ಸಮೇತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಕೆಲವು ನಾಯಕರುಗಳು ಮಾತ್ರ ನಮಗೆ ಅಧಿಕಾರ ಬಂದಿದೆ, ಆ ಅಧಿಕಾರವನ್ನ ಸದುಪಯೋಗ ಮಾಡುವಂತ, ಜನರಿಗೋಸ್ಕರವಾಗಿ ಮಾಡುವಂತ, ಯಾವ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ಹುಟ್ಟಿದಾಗ ಏನು ನಾವು ಈ ಯಾವ ಜನ ಇದ್ದಾರೆ, ಯಾರು ಬಡವರಿದ್ದಾರೆ, ಯಾರು ಹಿಂದುಳಿದವರಿದ್ದಾರೆ ಅವರನ್ನ ಮುಂದೆ ತರುವಂತಹ ಒಂದು ಪಣ ತಗೊಂಡು ಕಾಂಗ್ರೆಸ್ ಪಕ್ಷ ಕೆಲಸ ಮಾಡಿದ್ವಿ ಹೊರತು ಅವತ್ತಿಂದ ಇಲ್ಲಿ ತನಕ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಜನಪರವಾಗಿ ನಿಂತು ಆ ಜನರಿಗೋಸ್ಕರ ಕೆಲಸ ಮಾಡ್ಕೊಂಡ್ ಬಂದಿದ್ವಿ.